ಇಡೀ ಭೂಮಂಡಲನೇ ಭಗವಂತಂಗೆ ಸೇರಿದ್ದು. ನಾನೇನೋ SLC ಪಾಸ್ ಆಗ್ಬಿಟ್ರೆ ಮುಡಿ ಕೊಟ್ಬಿಡ್ತೀನಂತೆ, 100 ತೆಂಗಿನಕಾಯಿ ಹೊಡಿಸ್ತೀನಂತೆ. ಎಂಥ ಬಾಲಿಶ ಅಲ್ವಾ? ಇಡೀ ಭೂಮಂಡಲಕ್ಕೆ ಆತನೇ ಅಧಿನಾಯಕ, ಆತನಿಗೆ ಸೇರಿದ್ದು ಅಂದಾಗ ನಾವು ಅವನಿಗೂ ಬ್ರೇಮ್ ಮಾಡಿಬಿಡ್ತೀವಲ್ಲ ಮೇಡಮ್ ಅಲ್ವಾ? ಆಮೇಲೆ ಆತ ಪಾಪ ಭಗವಂತ ಇದ್ದಾನೆ, ಅವನು ನಮಗಿಂತ ಅಶಕ್ತರು ಕೋಟಿ ಜನ ಇದ್ದಾರಲ್ಲ, ಕೈ ಇಲ್ಲ ಕಾಲಿಲ್ಲ ಏನೋ ಇಲ್ಲದ ನ್ಯೂನ್ಯತೆಗಳವ್ರು ಇದ್ದಾರೆ. ಆತ ಅವ್ರನ್ನ ಅಟೆಂಡ್ ಮಾಡ್ತಿರ್ತಾನೆ. ನನಗೇನೂ ಮಾಡಲಿಲ್ಲ ಭಗವಂತ. ಗುರು ನಿನಗೇನಾಗಿದೆ? ಕಾಲು ಕೈ ಚೆನ್ನಾಗಿದೆಯಲ್ಲ, ಹೆಲ್ಪ್ ಯುವರ್ ಸೆಲ್ಫ್. ಕಾರಣ ಕೊಡೋದು ಬಿಡಬೇಕು ಮೇಡಮ್. ನಮ್ಮ ಸಮಾಜದಲ್ಲಿ ಅತ್ಯಂತ ದೊಡ್ಡದು, ನೀವು ವೆಸ್ಟರ್ನ್ ಸಮಾಜದಲ್ಲಿ ನೋಡಿ, ನಿನ್ನಣೆ ಬರ ಅಂತಾರೆ. ಅಪ್ಪ ಅಮ್ಮ ಐ ಹ್ಯಾವ್ ಸೀನ್ ತುಂಬ ವೆಲ್ ಟು ಡೂ, ತುಂಬ ಚೆನ್ನಾಗಿರ್ತಾರೆ. 18ಕ್ಕಿಂತ ಮುಂಚೆನೇ ಅವು ದುಡಿತಿರುತ್ತವೆ, ಅವುಗಳ ದುಡ್ಡು. ನಿನಗೆ ಊಟ ಬಟ್ಟೆ ಕೊಡ್ತೀವಿ, ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಬೇಕೋ ನೀನು ದುಡ್ಕೋ ಅಂತಾರೆ. ನಾನು ಐ ಹ್ಯಾವ್ ಸೀನ್ ಎಷ್ಟು ದೊಡ್ಡ ಮನೆ ಹುಡುಗರು ಬಂದು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ, 2 hours 3 hours. ನಾವು ಕಳಿಸ್ತೀವಾ? ಒಂದು ಸ್ವಲ್ಪ ಇತ್ತು ಅಂದರೆ ನಮ್ಮ ಮಗ ಹೋಗಿ ಯಾವುದೋ ಒಂದು ಅಂಗಡೀಲಿ ಕೆಲಸ ಮಾಡೋದನ್ನು ಒಪ್ಕೋತೀವಾ? ಒಪ್ಪೋದಿಲ್ಲ ನಾವು.